ಹಾಯ್ ಎಲ್ಲರಿಗೂ. ಇದಾಗಿರುತ್ತೆ ಅಂಗಾರಕ ಸಂಕಷ್ಟ ಚತುರ್ಥಿಯ ಮಿನಿ ಲಾಗ್ ಆಗಿರುತ್ತೆ. ಸೊ ಪ್ರತಿ ತಿಂಗಳು ಕೂಡ ಸಂಕಷ್ಟಹರ ಚತುರ್ಥಿ ಬರುತ್ತೆ. ಬಟ್ ಮಂಗಳವಾರ ಬರೋದು ಅಂಗಾರಕ ಸಂಕಷ್ಟಹರ ಚತುರ್ಥಿ. ಇದು 21 ಸಂಕಷ್ಟಹರ ಚತುರ್ಥಿ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಇದರಲ್ಲಿ. ಸೊ ನಾವು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ನಮ್ಮನೆಯಲ್ಲಿರುವಂಥ ಗಣಪತಿ ಫೋಟೋಗೆ ಆಗಲಿ ಅಥವಾ ವಿಗ್ರಹಗಳಿಗೆ ಆಗಲಿ ಪೂಜೆ ಮಾಡಿ ಈ ಥರ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಆರತಿನೂ ಕೂಡ ಮಾಡ್ಕೋಬೋದು ನಾವು. ಅಥವಾ ನಿಮಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಮನೆಯಲ್ಲಿರೋ ವಿಗ್ರಹಗಳಿಗೆ ನೀವು ಈ ಥರ ಬೆಲ್ಲದ ಆರತಿನ ಹಚ್ಕೊಬೋದು. ಆ್ಯಂಡ್ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ಕಥೆನ ಕೇಳಬೇಕು. ಇಂಪಾರ್ಟೆಂಟಾಗಿ ಈ ದಿನ ನಮಗೆ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಕತೆ ಕೇಳಿದ್ರೆ ತುಂಬ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಒಂದು ಪ್ರತೀತಿ ಕೂಡ ಇದೆ. ಪ್ರತಿ ತಿಂಗಳು ಮಾಡೋಕ್ಕಾಗದೇ ಇರೋರು ಈ ದಿನ ಮಾಡಿ ಉಪವಾಸವಿದ್ದು ರಾತ್ರಿ ಚಂದ್ರನ ನೋಡಿ ನಾವು ಊಟ ಸೇವಿಸಿದ್ರೆ ನಮ್ಮ ಹರಕೆಗಳೇ ಆಗಿರಲಿ, ನಾವು ಬೇಡ್ಕೊಂಡಂಥ ಸಂಕಲ್ಪಗಳು ಈಡೇರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಇದಾಗಿತ್ತು ಇವತ್ತಿನ ಮಿಲಿ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.